ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಥರ ಆಗಿದ್ದು, ಬೇರೆ ಯಾರಿಗಾದ್ರೂ ಆದರೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಕೊಂಬರೋಣ. ರೆಡಿಮೇಡ್ ತೊಗೊಂಡಿದ್ದಾರೆ. ಇದರಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ. ಟೈಮ್ ಮಾಡಿಕೊಂಡು ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ಕಟಿಂಗ್ ಮಾಡ್ತಾ ಇದ್ದೆ, ಐಡಿಯಾ ಬಂತು ಯಾರಿಗಾದರೂ ಹೆಲ್ಪ್ ಆಗುತ್ತಲ್ಲ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಆಲ್ರೆಡಿ ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗು, ಸ್ಲೀವು, ಕ್ರಾಸ್ ಬೆಲ್ಟ್ ಪಟ್ಟಿ, ಫ್ರಂಟು, ಇದು ಬ್ಯಾಕ್. ಇದೆಲ್ಲ ಕಟ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಇದು ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ತಾ ಇರುವಾಗ ಈ ಐಡಿಯಾ ಬಂತು. ಎಲ್ಲ ಪೀಸ್ಗಳನ್ನು ಸೆಟ್ ಮಾಡಿದ್ದೆ ನೋಡಿ. ಇದು ಕಂಪ್ಯೂಟರಲ್ಲಿ ಮಾಡಿರುವಂಥ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂತಾರಲ್ವ, ಈ ಥರ ನೋಡಿ. ಎಲ್ಲ ಮಿಷಿನಲ್ಲಿ ರೆಡಿಯಾಗಿರೋದು. ಆ್ಯರಿ ವರ್ಕು ಏನಾದರೂ ಮಾಡಿದರೆ ಅದು ಕೈಯಲ್ಲಿ ಹಾಕ್ತಾರೆ. ಆಮೇಲೆ ಇವರು ಒಂದು ಮೆಜರ್ಮೆಂಟಿಗೆ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಹಾಕ್ತಾರೆ. ಇದು ಬಂದು ಎಕ್ಸ್ಟ್ರಾ ಇದೆ. ಈಗ ಏನಾದರೂ ನಾನು ಒಂದು ಬೀಟ್ಸ್ ತೆಗಿಯೋಕೆ ಹೋದರೆ ಎಲ್ಲ ಉದ್ರೋಗ್ಬಿಡುತ್ತೆ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇದು ಬ್ಯಾಕ್ ನೆಕ್ ಈ ಥರ ಬಂದಿದೆ. ಆಮೇಲೆ ನೋಡಿ ಫ್ರಂಟ್ ನೆಕ್ ಈ ಥರ ಕೊಟ್ಟಿದ್ದಾರೆ. ಈ ಥರ ಬಂದಾಗ ಹೇಗೆ ಕಟ್ ಮಾಡೋದು ಕನ್ಫ್ಯೂಸ್ ಆಗುತ್ತೆ. ನನಗೂ ಕೂಡ ಕನ್ಫ್ಯೂಸ್ ಆಯಿತು, ಏನು ಮಾಡೋದಪ್ಪ, ಕಟ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಇಲ್ಲಿ ನಾವು ಸೆಟ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಲೀವೇ ಸೆಟ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ನೋಡಿ ಇಷ್ಟು ಸ್ಲೀವ್ಗೆ ಹೋಗುತ್ತೆ. ನೆಕ್ಸ್ಟು ಇಲ್ಲಿ ಬ್ಯಾಕ್ ಪಾರ್ಟ್ ಸೆಟ್ ಮಾಡಿದ್ವಿ. ನೆಕ್ಸ್ಟು ನೋಡಿ ಇಲ್ಲಿವರೆಗೂ ಬ್ಯಾಕ್ ಪಾರ್ಟ್ ತೊಗೊಂಡಿದ್ವಿ. ಫ್ರಂಟ್ ಪಾರ್ಟ್ ಆಗುತ್ತಾ, ಸಾಲೋದಿಲ್ಲ ನೋಡಿ. ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಬಿಗ್ನರ್ಸ್ ಏನು ಮಾಡಬೇಕಲ್ವಾ, ಈ ಥರ ಬರುತ್ತೆ. ಇಷ್ಟು ನಾವು ಜಾಯಿಂಟ್ ಕೊಡಬೇಕಾಗುತ್ತೆ. ಇಲ್ಲಿ ಕ್ರಾಸ್ ಬೆಲ್ಟ್ ಪಟ್ಟಿ ಬರುತ್ತೆ. ಯಾರಿಗಾದರೂ ಇದೇ ಥರ ಪ್ರಾಬ್ಲಮ್ ಬಂದಾಗ ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು. ಇಲ್ಲಿ ಫ್ರಂಟ್ ಪಾರ್ಟ್ ಸೆಟ್ ಮಾಡಬೇಕು. ಫ್ರಂಟ್ ಪಾರ್ಟ್ ಸೆಟ್ ಮಾಡಿದಾಗ ಇದು ಜಾಯಿಂಟ್ ಇತ್ತಂದರೆ ಸಾಕಾಗಲ್ಲ ಬಟ್ಟೆ. ನೋಡಿ ಈ ರೀತಿ ಬರುತ್ತೆ, ಇದ್ರ ಮೇಲೆ ಬರುತ್ತೆ, ಸಾಕಾಗಲ್ಲ ಬಟ್ಟೆ. ಅವಾಗ ಏನು ಮಾಡಬೇಕು, ಫ್ರಂಟ್ ಪಾರ್ಟನ್ನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಸಪ್ರೇಟಾಗಿ ಪೀಸನ್ನು ಮಾಡ್ಕೋಬೇಕಾಗತ್ತೆ. ಪ್ರಿನ್ಸಸ್ ಕಟ್ ಎಲ್ಲ ನಾವು ಸ್ಟಿಚ್ ಮಾಡ್ತೀವಲ್ವ, ಅದೇ ಥರ. ಬಟ್ ಫ್ರಂಟ್ ಪಾರ್ಟು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ಜಾಯಿಂಟ್ ಮಾಡಿದಾಗ 1 ಇಂಚ್ ಬಟ್ಟೆ ಲೆಸ್ ಆಗುತ್ತೆ, ಆವಾಗ ಟೈಟ್ ಅನಿಸುತ್ತೆ. ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮೊದಲೇ ಬಿಟ್ಕೋಬೇಕು. ಈ ಟಿಪ್ಸ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಈ ರೀತಿ ಹಿಂಗೆ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಒಂದು ಪೀಸ್ ಇರುತ್ತಲ್ವ, ಇದನ್ನು ಈ ರೀತಿ ಸೆಟ್ ಮಾಡ್ಕೋಬೋದು. ನೋಡಿ ಇದು ಸ್ಲೀವ್. ಲೈನಿಂಗಲ್ಲೂ ಕಟ್ ಮಾಡಿದ್ದೀನಿ, ಮೇನ್ ಫ್ಯಾಬ್ರಿಕಲ್ಲಿ ಕೂಡ ಕಟ್ ಮಾಡಿದ್ದೀನಿ. ಎಂಬ್ರಾಯ್ಡ್ರಿ ಬ್ಲೌಸ್, ಹೆವಿ ಬೀಡ್ಸ್ ಇದೆ. ಇದು ಬಂದು ಇವ್ರ ಸೈಜ್ಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ. ಅವ್ರಿಗೆ ಇಲ್ಲಿಗೆ ಬೇಕು ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ. ಈಗ ನಾನು 4 ಬೀಡ್ಸನ್ನು ತೆಗಿಯೋಕೆ ಹೋದರೆ ಫುಲ್ಲು ಲೈನ್ ಕೂಡ ಬಿಚ್ಚೋಗ್ಬಿಡುತ್ತೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಹೊಸ ಥರ ಪ್ರಾಬ್ಲಮ್ಗಳು ಬರ್ತಾ ಇರ್ತವೆ. ಹಾಗೆ ಸಾಲ್ವ್ ಮಾಡ್ತಾ ಇರಬೇಕು. ನಂದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಆರ್ಡ್ರ್ ಕೊಟ್ಟು ಮಾಡಿಸೋದೇ ಬೆಟರ್ ಅಂತ ಹೇಳ್ತೀನಿ. ಈ ರೀತಿ ಇದು ಎಮರ್ಜೆನ್ಸಿ ಅಂತ ತೊಗೊಂಡು ಬಂದಿದ್ದಾರೆ. ಇವಾಗ ಯಾರಿಗೂ ಕೂಡ ಟೈಮ್ ಇಲ್ಲ, ಸೀಸನ್ ಅಲ್ವಾ, ಹಾಗಾಗಿ ರೆಡಿಮೇಡ್ ತೊಗೊಂಡಿದ್ದಾರೆ. ಇದರಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ನಿಧಾನಕ್ಕೆ ಕೈಯಲ್ಲಿ ಸ್ಟಿಚ್ ಮಾಡಬೇಕು ಅಥವಾ ಬೀಡ್ಸನ್ನು ಒಡೆದಾಕಬೇಕು. ಸ್ಟಿಚ್ ಏನಾದ್ರು ರಿಮೂವ್ ಮಾಡೋಕೆ ಹೋದರೆ ಫುಲ್ ಈ ಲೈನೆಲ್ಲ ಹೋಗಿಬಿಡುತ್ತೆ. ಫುಲ್ ಈ ಲೈನೆಲ್ಲ ಬಿಚ್ಕೊಂಡ್ಬಿಡ್ತವೆ, ಬೀಡ್ಸ್ಗಳೆಲ್ಲ ಬಿದ್ದುಬಿಡ್ತವೆ. ಆಲ್ರೆಡಿ ಬೀಳ್ತಾ ಇದ್ದಾವೆ, ಎಲ್ಲಿ ಕಟ್ಟಾಗಿದೆಯೋ ಗೊತ್ತಿಲ್ಲ. ಈ ರೀತಿ ಪ್ರಾಬ್ಲಮ್ಗಳಿರ್ತವೆ. ಆದಷ್ಟು ಕೈಯಲ್ಲೇ, ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಇಷ್ಟಪಟ್ಟರೆ ಕೈಯಲ್ಲೇ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇವಾಗಂತೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬಂದಿದೆಯಲ್ಲ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಥರದ್ದೆಲ್ಲ ಅಷ್ಟೊಂದು ಬಾಳಿಕೆ ಬರಲ್ಲ. ಹ್ಯಾಂಡ್ ವರ್ಕ್ ಆದರೂ ಕೈಯಲ್ಲಿ ಮಾಡಿದರೂ ಅಷ್ಟೇ, ಕಂಪ್ಯೂಟರಲ್ಲಿ ಮಾಡಿದರೂ ಅಷ್ಟೇ. ಈಗ ನಾನು ಸ್ಲೀವ್ ಕಟ್ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಮಾಡ್ತಾ ಇದ್ದೆ.
ಐಡಿಯಾ ಬಂತಲ್ಲ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋಗಳು ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಗಳನ್ನು ನೋಡ್ಬೋದು. ಆಲ್ರೆಡಿ ತುಂಬ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಕುಕ್ಕಿಂಗ್ ಚಾನಲ್ ಕೂಡ ಇದೆ ನಂದು, ಮಧು 2015 ಕುಕ್ಕಿಂಗ್ ಚಾನಲ್ ಅಂತ. ಸಾಕಷ್ಟು ರೆಸಿಪಿಗಳು ಕೂಡ ಶೇರ್ ಮಾಡಿದ್ದೀನಿ. ಆ ಚಾನಲಲ್ಲಿ ಕೂಡ ನಾನು ಆ್ಯಕ್ಟಿವ್ ಆಗಿಲ್ಲ ಸದ್ಯಕ್ಕೆ, ಗೊತ್ತಿಲ್ಲ, ಮುಂದೆ ಸ್ವಲ್ಪ ಟೈಮ್ ಮಾಡಿಕೊಂಡು ಆ ಒಂದು ಚಾನಲಲ್ಲಿ ಕೂಡ ವೀಡಿಯೋಸ್ ಹಾಕ್ತೀನಿ, ಪ್ರಯತ್ನ ಮಾಡ್ತೀನಿ. ಈ ಚಾನಲಲ್ಲಿ ಕೂಡ ಆ್ಯಕ್ಟಿವ್ ಆಗಿ ಇಲ್ಲ, ಟೈಮ್ ಮಾಡಿಕೊಂಡು ಈ ಚಾನಲಲ್ಲಿ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೀರೆಗೆ ಕುಚ್ಚು ಹಾಕೋದಕ್ಕೆ ಕೊಟ್ಟಿದ್ದೆ, ಅವರು ತಂದು ಕೊಟ್ಟರು. ಮತ್ತೆ ಒಂದೆರಡು ಸೀರೆ ಕೊಟ್ಟೆ, ತೊಗೊಂಡೋದ್ರು. ನಾನು ಕೂಡ ಕುಚ್ಚು ಹಾಕ್ತೀನಿ, ಬಟ್ ಟೈಮ್ ಸಾಕಾಗಲ್ಲ ಅಂತ ಹೊರಗಡೆ ಕೊಟ್ಟಿದ್ದೆ. ಸುಧಾ ಅವರು ಹಾಕಿರುವಂಥದ್ದು. ಬನಶಂಕರಿಲಿದ್ದಾಗ ಸರಸ್ವತಿ ಅವರು ಹಾಕ್ತಾಯಿದ್ರು, ಅವರು ಕೂಡ ತುಂಬ ಚೆನ್ನಾಗಿ ಹಾಕ್ತಾಯಿದ್ರು. ಮಧ್ಯೆ ಮಧ್ಯೆ ಕಸ್ಟಮರ್ಸು ಆಲ್ಟ್ರೇಷನ್ನು ಅದು ಇದು ಅಂತ ಫೈನಲಿ ಬ್ಲೌಸು ಸ್ಟಿಚಿಂಗ್ ಆಯಿತು. ತುಂಬ ಟೈಮ್ ಕೂಡ ಆಗಿತ್ತು. ನನ್ನ ಮಗ ಬಂದಿದ್ದ, ಇನ್ನೂ ಬಂದಿಲ್ವಲ್ಲ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಲು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.